ಇದು ನನಗಲ್ಲ, ನಿಮಗೆ. ಅಲ್ಲ ಸರ್, ಅದು ನಿಮಗೂ ಇದೆ, ಯಾಕಂತಂದ್ರೆ ನಿಮ್ಮ ಅಭಿಮಾನಿಗಳೇ ಕೇಳಿರುವಂಥದ್ದು. ಲಾಸ್ಟ್ ಟೈಮ್ ಒಂದಷ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ಕೇಳಿದ್ರು, ಹಾಗಾಗಿ ಅವ್ರು ಕೊಟ್ರೆ ಬೆಟ್ರ, ನಿಮಗೆ ನಾನು ಕೊಟ್ರೆ ಬೆಟ್ರ? ಇಬ್ರು ಹೇಳ್ಬೇಕು ಸರ್. ಅದು ಹೆಂಗಾಗುತ್ತೆ? ಯಾರೊಬ್ರು ಚೂಸ್ ಮಾಡಿ. ನಿಮ್ಮ ಫ್ಯಾನ್ಸ್ ನೀವು ಹೇಳ್ಬೇಕು, ಹಾಗೇನೆ ಅವ್ರು ಇದು ಹೇಳ್ಬೇಕು. ನೀವು ನನ್ನ ಫ್ಯಾನಾ? ಅಫ್ಕೋರ್ಸ್ ಸರ್. ನಾನು ಮಾತಾಡ್ತೀನಿ ಬಿಡಿ ಪ್ರಶ್ನೆ. ಸರ್, ಲೀಗಲ್ ಡಾಕ್ಯುಮೆಂಟೇಶನ್ ಇಲ್ಲದೆ ಪ್ರೋಗ್ರಾಮ್ ನಡೆಯುತ್ತಾ ಸರ್? ಹೇಳಿ ಸರ್, ನಡೆಯುತ್ತಾ ಸರ್? ಅದೊಂದು ಕಾರ್ಪೊರೇಟ್ ಕಂಪನಿ ಇರಿ, ನಾನು ಮಾತಾಡ್ತಾ ಇದ್ದೀನಿ ಇರಿ. ನೀವು ಹೇಳಿ ಸರ್, ಒಂದು ಕಾರ್ಪೊರೇಟ್ ಕಂಪನಿ ಲೀಗಲ್ ಪರ್ಮಿಷನ್ ಇಲ್ಲದೆ ಹೋಗಿ ಯಾರಾದರೂ ಮಾಡ್ತಾರ? ಬಾಡಿಗೆ ಮನೆಗೆ ಹೋಗ್ಬೇಕಾದ್ರೆ ಪೇಪರ್ ವರ್ಕ್ ಇಲ್ಲದೆ ನಾವು ಮನೆ ಶಿಫ್ಟ್ ಆಗಲ್ಲ. ಇವ್ರು ಇಷ್ಟು ಕೋಟಿಗಟ್ಟಲೆ ಇನ್ವೆಸ್ಟ್ ಮಾಡಬೇಕಾದ್ರೆ, do you think without those legal, and they have the best, one of the big, all these corporate companies are the one of the biggest legal teams. ಆ ಲೀಗಲ್ ಟರ್ಮ್ಸ್ ಇಲ್ಲದೆ, ಡಾಕ್ಯುಮೆಂಟೇಶನ್ ಇಲ್ಲದೆ ನೀವು ಮನೆ ಕಟ್ಟೋದು ಬಿಡಿ, ಒಂದು ಜನರೇಟರ್ ಕೂಡ ಒಳಗೆ ತೊಗೊಂಡು ಹೋಗಲ್ಲ ಯಾರು. ಆ ಲೀಗಲ್ ಟರ್ಮ್ಸ್ ಹಾಕಿ ಎಷ್ಟೋ ವರ್ಷಗಳಿಗೆ ಅವರು ಆ ಲ್ಯಾಂಡನ್ನು ಲೀಸಿಗೆ ತೊಗೊಂಡು ಎಲ್ಲ ಮಾಡಿದ್ದಕ್ಕೋಸ್ಕರನೇ ಅಲ್ಲಿ ನಡೀತಾ ಇರೋದು. ಇಲ್ಲ ಅಂತಂದರೆ ದೇರ್ಸ್ ಆರ್ ಆಲ್ ಸ್ಪೆಕ್ಯುಲೇಷನ್ ಸರ್. ಲೀಗಲ್ ಟರ್ಮ್ಸ್ ಇಲ್ಲದೆ ಯಾರೂ ಆ ಥರ ಹೋಗೋಕ್ಕೆ ಸಾಧ್ಯನೇ ಇಲ್ಲ. ವಿ ಕೆನಾಟ್, ವಿ ಶುಡ್ಂಟ್. ಓಕೆ, ಅವ್ರು ಹೇಳಿದ್ದೇನಂತಂದ್ರೆ ಒಂದಷ್ಟು ಸುತ್ತಮುತ್ತ ವಾಸ ಮಾಡುವಂಥ ಜನರಿಗೆ ಪ್ರಾಬ್ಲಮ್ ಆಗ್ತಿದೆ ಅಂತ ಹೇಳ್ಬಿಟ್ಟು, ಅದ್ರ ಬಗ್ಗೆ ಯಾವ ರೀತಿಯಾದ ಕ್ರಮಗಳನ್ನು ತಗೊಳ್ತೀರಾ ಅಂತ ಈ ಬಾರಿ? ಅಕ್ಕಪಕ್ಕ ಇರೋರಿಗೆ ಇವರು ಒಳಗಡೆ ಶೋ ನೋಡಕ್ಕೆ ಬಿಟ್ಟಿಲ್ಲ, ಅದೊಂದೇ ಪ್ರಾಬ್ಲಮ್ ಆಗಿದೆ. ಇನ್ನೆಲ್ಲ ಓಕೆ. ಸುದೀಪ್ ಸರ್, ನನ್ನ ಕ್ವೆಶನ್ ನಿಮಗೆ. ಸೊ ನೀವು ಎಲ್ಲರೂ ಡಿಸ್ಕಸ್ ಮಾಡ್ತಾ ಇದ್ದಾರೆ, ಬಿಗ್ ಬಾಸ್ ನಡ್ಸ್ಕೊಡ್ತಾರಾ ಮತ್ತೆ ಮೂವಿ ಮಾಡ್ತಾ ಇದ್ದಾರೆ ಹೆಂಗೆ, ಬಟ್ ನಮಗೆ ನಿಮ್ಮ ಹೆಲ್ತ್ ಬಗ್ಗೆ ಕೂಡ ಕನ್ಸರ್ನ್ ಇದೆ. ಬಿಕಾಸ್ ನೀವು ವೀಕೆಂಡ್ ಮೇಲೆ ಬಂದಾಗ ನಿಮ್ಮ ಪೇಷನ್ಸ್ ಚೆಕ್ ಮಾಡ್ತಾರೆ, ಇರಿಟೇಟೆಡ್ ಆಗಿದ್ದೀರಾ, ಫ್ರಸ್ಟ್ರೇಟೆಡ್ ಆಗಿದ್ದೀರಾ, BP ವೇರಿ ಆಗಿದ್ದು ಉಂಟಾ? ಸಪೋಸ್ ಹಾಗಾಗಿದೆ, ನಿಮ್ಮ ಹೆಲ್ತ್ ಕಂಡೀಷನ್ನ ಹೇಗೆ ನೀವು ಮೇಂಟೈನ್ ಮಾಡ್ತಾ ಇದ್ದೀರಾ ಅಂತ? ಆನ್ ಮೆಡಿಕಲ್ ಟರ್ಮ್ಸ್, ಮ್ಯಾಮ್ ವಾಟ್ಸ್ ಯುವರ್ ನೇಮ್? ವೈದೇಹಿ ಅವರೇ, ದಿನಕ್ಕೆ ನಾವು ಯಾರು ಕೂತಿದ್ದೀವಲ್ಲ ಎಲ್ಲರಿಗೂ ಒಂದೇ ಥರ BP ಇಡೀ ದಿನ ಇರಲ್ಲ. ರೇಸ್ ಆಗ್ತಾ ಇರುತ್ತೆ, ಇಳಿತಾ ಇರುತ್ತೆ. ಇಳಿದಾಗ ಏನು ಮಾಡಬೇಕು? ಶುಗರ್ ಆಗೋಬೇಕು. ರೇಸ್ ಆದಾಗ ಏನು ಮಾಡಬೇಕು? ಸಾಲ್ಟ್ ಅವಾಯ್ಡ್ ಮಾಡಬೇಕು. ಇದು ನಮಗೆ ಬಿಗ್ ಬಾಸಲ್ಲಿ ತುಂಬ ನಡೀತಾ ಇರುತ್ತೆ. ಅದು ಬಿಟ್ಟು ಹೊರಗಡೆ ಇನ್ನೂ ಜಾಸ್ತಿ ನಡೀತಾ ಇರುತ್ತೆ. ಸೊ ದಟ್ಸ್ ಗಾಟ್ ನಥಿಂಗ್ ಟು ಡೂ ವಿತ್ ದ್ಯಾಟ್. ಬಟ್ ಐ ಥಿಂಕ್ ಆ್ಯಸ್ ಯು ರೈಟ್ಫುಲಿ ಸೆಡ್, ಹೆಲ್ತ್ ಅನ್ನೋದೇನಿದೆ, ಇಟ್ಸ್ ಗಾಟ್ ನಥಿಂಗ್ ಟು ಡೂ ವಿತ್ ಬಿಗ್ ಬಾಸ್. ಐ ಥಿಂಕ್ ಇಟ್ಸ್ ಅ ಪರ್ಸನಾಲಿಟಿ. ನಾನು ಇವಾಗ ಇದಕ್ಕೆ ಮಾತ್ರ ಅಲ್ಲ, ಸಿನಿಮಾನೇ ಮಾಡಬೇಕು ಅಂದರೆ ನಾನು ಪ್ರತಿದಿನ ನಾನು ಏನು ಮಾಡಬೇಕು ಮಾಡಲೇಬೇಕಾಗುತ್ತೆ. ಇವಾಗ ಸಿನಿಮಾನ ನಾನು ಪ್ರೀತಿಸ್ತಾ ಇದ್ದೀನಿ ಅಂದಮೇಲೆ ಸಿನಿಮಾಗೆ ನಾನು ಏನು ಕೊಡ್ತೀನಿ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗಿರುತ್ತಮ್ಮ. ನಾನು ಹೇಗಿದ್ದೀನೋ ಹೆಂಗಿದ್ರು ಜನ ನೋಡ್ತಾರಂತ ಹೋಗೋದು ಅಹಂ ಆಗಿಬಿಡುತ್ತೆ. ಅದೊಂಥರ ದುರಂಕಾರನೂ ಹೌದು, ಸ್ಟುಪಿಡಿಟಿನೂ ಹೌದು. ಇದು ಯಾವುದು ನನಗಿಲ್ಲ. ಬೆಳಗ್ಗೆ ಎದ್ರೆ ಐ ಡೂ ಮೈ ಜಾಬ್, ಐ ಹ್ಯಾವ್ ಟು ಡೂ ವಾಟ್ ಐ ಹ್ಯಾವ್ ಟು ಡೂ ಸೊ ದಟ್ ಐ ಕ್ಯಾನ್ ಸ್ಟಿಲ್ ಇಂಪ್ರೆಸ್ ಯು. ವೈದೇಹಿ, ಥ್ಯಾಂಕ್ ಯು. ಪ್ರಶಾಂತ್ ಸರ್, ಸರಿ ಕಡೆ ಲೆಫ್ಟ್ ಸೈಡ್.